ಹಕ್ಕಾಬುಕ್ಕರ ಬರೋ ಮುಂಚೆ ಆ ಭಾಗದ ಸ್ಥಿತಿ ಏನಿತ್ತು ಸರ್? ಯಾರ ಆಳ್ವಿಕೆ ಮಾಡ್ತಿದ್ರು, ಯಾರ ಹಿಡಿತದಲ್ಲಿತ್ತು? ಇವೆಲ್ಲ ಹೊಯ್ಸಳರ ಹಿಡಿತದಲ್ಲೇ ಇದ್ದಂಥದ್ದು. ಆದರೆ ಈ ಚಿಕ್ಕ ಚಿಕ್ಕ ರಾಜ್ಯ, ನಾನು ಹೇಳಿ ಕಂಪಿಲ ರಾಜ್ಯ ಅಂತ ಏನು ಹೇಳಿದೆ, ಕಂಪಿಲ ರಾಯ, ಮುಮ್ಮಡಿ ಸಿಂಗನಾಕ, ಇವರ ಹಿಡಿತದಲ್ಲಿ ಅದೊಂದು ಸಣ್ಣ ಪ್ರದೇಶ ಇತ್ತು. ಮಿಕ್ಕೆಲ್ಲ ದಕ್ಷಿಣ ಭಾಗಗಳು ಹೊಯ್ಸಳರ ಹಿಡಿತದಲ್ಲಿತ್ತು. ತಮಿಳುನಾಡಿನವರೆಗೂ ಹೊಯ್ಸಳರ ಹಿಡಿತದಲ್ಲಿತ್ತು. ಎಲ್ಲಿವರೆಗೆ ನಮ್ಮ ರಾಮೇಶ್ವರಂವರೆಗೂ ಹೊಯ್ಸಳರೇ ಅಧಿಪತಿಗಳಾಗಿದ್ದರು. ಮೂರನೇ ವೀರಬಲ್ಲಾಳ ಹಾಗಾಗಿಯೇ ದಕ್ಷಿಣದ ಮೇಲೆ ಕಂಟ್ರೋಲ್ ತಗೊಳ್ಳೋಕ್ಕಾಗಿ ತಾನು ತಿರುವಣ್ಣಾಮಲೆಯಲ್ಲಿ ಕೂತ್ಕೊಂಡು ಅದನ್ನು ಅರುಣ ಸಮುದ್ರ, ಯಾಕೆಂದರೆ ದ್ವಾರ ಸಮುದ್ರ ಅಂದರೆ ಇಲ್ಲಿ ಹಳೆಬೀಡು, ಅದು ದ್ವಾರ ಸಮುದ್ರ, ಅದು ಅರುಣ ಸಮುದ್ರ. ಸೊ ಅರುಣ ಸಮುದ್ರದಲ್ಲಿ ಕೂತು ಅದನ್ನು ಆಡಳಿತವನ್ನು ನೋಡ್ಕೊಳ್ತಾ ಇರ್ತಾನೆ. ಅವನು ತೀರ್ಕೊಂಡ್ಮೇಲೆ 1343ನ ಯುದ್ಧದಲ್ಲಿ ನಮ್ಮ ಡೆಕ್ಕನ್ ಸುಲ್ತಾನೇಟ್ ಅಂತೆ, ನಮ್ಮ ಮಧುರೈ ಸುಲ್ತಾನೇಟ್ ಅಂತ ಏನಿರೋದು, ಮಧುರೈನ ಸುಲ್ತಾನರು ಇವನನ್ನು ಮೋಸದಿಂದ ಕೊಲ್ತಾರೆ. ಬಹಳ ದಾರುಣವಾಗಿ ಕೊಲ್ತಾರೆ. ಇವನನ್ನು ಕೊಂದು ಚರ್ಮವನ್ನು ಸುಲಿದು ಕತ್ತನ್ನು ಕತ್ತರಿಸಿ ಮಧುರೈ ಕೋಟೆ ಮೇಲೆ ನೇತಾಕಿರ್ತಾರೆ ಇವನನ್ನು. ಅಂದರೆ ಹೆದರ್ಕೊಂಡು ಇನ್ಯಾರು ಇದನ್ನು ಬರದೇ ಇರಲಿ ನಮ್ಮ ತಂಟೆಗೆ ಅಂತ. ಮಧುರೈ ಮೀನಾಕ್ಷಿ ದೇವಾಲಯವನ್ನು 60 ವರ್ಷಗಳ ಕಾಲ ಮುಚ್ಚಿರ್ತಾರೆ, ದೀಪಾನೇ ಹಚ್ಚಕ್ಕಾಗದೇ ಇದ್ದಂಗೆ. ಇದನ್ನು ನೋಡಿ ಹೆದರಿದಂಥ ಶ್ರೀರಂಗಂನ ಪುರೋಹಿತರು ಶ್ರೀರಂಗನ ವಿಗ್ರಹವನ್ನು ತಿರುಪತಿಯಲ್ಲಿ ತಂದು ಬಚ್ಚಿಡ್ತಾರೆ. ಇದನ್ನು ನೋಡಿ ಇದಾಗಿ ವರ್ಷಗಳು ಉರುಳುತ್ತವೆ. ಹಕ್ಕಬುಕ್ಕರ ಮಗನಾದ 1ನೇ ಬುಕ್ಕನ ಮಗನಾದಂಥ ಕುಮಾರ ಕಂಪಣ ಅನ್ನುವಂಥ ವೀರ, ವಿಜಯನಗರದ ವೀರ, ಅವನು ವಾಪಸ್ಸು ಮಧುರೈ ಸುಲ್ತಾನೇಟ್ ಮೇಲೆ ದಂಡೆತ್ತಿ ಬಂದು ಅವರನ್ನು ಸೋಲಿಸಿ ಮಧುರೈ ಮೀನಾಕ್ಷಿ ದೇವಾಲಯವನ್ನು ತೆಗೆಸಿ ಪುನಃ ಪೂಜೆಯನ್ನು ಶುರು ಮಾಡಿಸಿದಂಥ ಪುಣ್ಯಾತ್ಮ.